ಇನ್ನು ಕೊಪ್ಪಳದ ಪರಿಸ್ಥಿತಿ ನೋಡಕ್ ಹೋದ್ರೆ ಕೊಪ್ಪಳದ ಬೆಟಗೇರಿಯಲ್ಲಿ ಶಾಲೆಯೊಂದಕ್ಕೆ ಮಳೆ ನೀರು ನುಗ್ಗಿದೆ. ಪರಿಣಾಮ ವಿದ್ಯಾರ್ಥಿಗಳು ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಚರಂಡಿ ಬ್ಲಾಕ್ ಆಗಿ ಶಾಲೆಗೆ ಮಳೆ ನೀರು ನುಗ್ಗಿರುವಂತಹ ಪ್ರಸಂಗ. ಮಕ್ಕಳೊಂದಿಗೆ ಗ್ರಾಮ ಪಂಚಾಯಿತಿಗೆ ಪೋಷಕರು ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚರಂಡಿ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಪಿಡಿಒಗೆ ಮುತ್ತಿಗೆಯನ್ನು ಹಾಕಿ ತಮ್ಮ ಒಂದು ಆಗ್ರಹವನ್ನು ಹೊರಹಾಕಿದ್ದಾರೆ. ಯಾವ ರೀತಿಯಾಗಿ ನಿರ್ವಹಣೆ ಆಗಿದೆ ಅನ್ನೋದನ್ನ ನೋಡಿ. ಅಲ್ಲಿ ಚರಂಡಿ ಸ್ವಚ್ಛ ಮಾಡಿಲ್ಲ, ಪರಿಣಾಮ ಚರಂಡಿಯಲ್ಲಿ ಹೋಗಬೇಕಾದ ನೀರೆಲ್ಲ ಈಗ ರಸ್ತೆಯಲ್ಲಿ ನಿಂತಿದೆ, ಶಾಲೆಗಳಿಗೆ ನುಗ್ಗಿದೆ. ಆ ಮಕ್ಕಳು ಆ ಚರಂಡಿ ನೀರಿನಲ್ಲೇ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ, ಅಲ್ಲೇ ಪಾಠ ಕೇಳಬೇಕಾದಂತಹ ಪರಿಸ್ಥಿತಿ. ಇದು ಹೇಗೆ ಸಾಧ್ಯ ಅಂತ ಪೋಷಕರು ಮಕ್ಕಳೊಂದಿಗೆ ಬಂದು ಪಿಡಿಒಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದನ್ನು ಆದಷ್ಟು ಬೇಗ ಸರಿ ಮಾಡಿಸಿ, ಇಲ್ಲದಿದ್ರೆ ನಾವು ಇದೇ ರೀತಿಯಾದಂತಹ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಹುಚ್ಚಿ ಹೊರಗೆ ಹೋಯ್ತಾರೆ, ಹುಡ್ರು ಹುಚ್ಚಿ ಹೊರಗೆ ಹೋಯ್ತಾರ. ಅಲ್ಲಿ ನೋಡಿದ್ರೆ ಅಷ್ಟೇ ಇರ್ಬೇಕು, ಹೇಗೆ ಅಷ್ಟೇ ಇರ್ಬೇಕು. ಹೋದಲ್ಲ ನಿಗಾಡ್ತೈತ್ರಿ ಅದ ಮೇಡಮ್ ಅವ್ರ ಏಕ ಹೇಳ್ತಾರ ನನಗ. ನೋಡ್ರಿ ಹೇಳ್ರಿ ಅಂತ ನಮ್ಮ ಪಂಚಾಯತಿಗೆ ಲೆಟರ್ ಬರ್ಬಾರ್ದ ನಾಚಿಮೆ ಅಂತ ಒಂದು ಹೆಡ್ ಮಾಸ್ಟರ್ ಮತ್ತೆ ಏನ್ ನೋಟ್ಬುಕ್ ಆಗ್ಯಾವ್ರಿ, ಬರೀ ಅರ್ಜಿ ಕೊಡ್ರಿ. ನಾವು ಮಣ್ಣು ಹಾಕಿಲ್ರಿ, ಜಗನ್ ಮಂದಿ ಹೇಳ್ಯಾರ. ನೀವೊಂದು ಅಧ್ಯಕ್ಷ ನೀವು ಫೋರ್ ಆಯ್ತು ಮಾಡಿಬಿಡಪ್ಪ, ಮಣ್ಣು ಏರ್ಸ್ಬಿಡ ಅವ್ರು ಬರ್ದು ಅಂತ ಕೇಳಿ ನಾವಿಂದ ಆ ಸೈಕಿಲ್ ಬರಲ್ಲ ಗಟ್ಟಿಗೆ ಅಂತ ಅವ್ರು ಹೇಳಕತ್ತಾರ. ಬಂದ್ ನೋಡಿದ್ರೆ ಅಂಬೇಡ್ಕರ್ ಕಟ್ಟಿ ತೆಗಿಬೇಕು, ಅಂಬೇಡ್ಕರ್ ಕಟ್ಟಿ ತೆಗಿಯಲ್ಲ, ನಾವು ಹೋಗ್ತಾ ತೆಗಿತೀನಿ ಅಂತ ಹೇಳಿ ಕೇಳ್ರಿ ಅಧ್ಯಕ್ಷರ ಉಪಾಧ್ಯಕ್ಷರು.